ಇದು ಕಲಿಯುಗ, ಏನ್ ಬೇಕಾದ್ರೂ ನಡಿಬಹುದು ಅಂದ ಹಾಗೆ ನಡೆಯುತ್ತಿದೆ. ಜನರನ್ನು ರಕ್ಷಿಸಬೇಕಾದ ಪೊಲೀಸನೇ ಪೋಲಿಯಾಗುತ್ತಿದ್ದಾನೆ. ಬೇಲಿನ ಎದ್ದು ಹೊಲ ಮೇಯುವ ಕತೆ ಆಗಿದೆ. ಬೆಂಗಳೂರಿನ ರೌಡಿಸಂನಲ್ಲಿ ಬರೀ ಗಂಡಸರಲ್ಲ, ಹೆಂಗಸರ ಹೆಸರು ಮೊದಲಿಂದ ಇತ್ತು. ಅದರಲ್ಲಿ ಒಂದು ಹೆಸರು ಬಸವನಗುಡಿ ಠಾಣೆ ರೌಡಿ ಶೀಟರ್ ಆಗಿದ್ದ ಯಶಸ್ವಿನಿ ಗೌಡ. ಈಕೆಗೆ ಕೋಣನಕುಂಟೆ ಠಾಣೆ ಇನ್ಸ್ಪೆಕ್ಟರ್ ಆಗಿರೋ ಪಾಪಣ್ಣ ಕೆಟ್ಟ ಮೆಸೇಜ್ ಮಾಡಿ ಲೈಂಗಿಕ ಕಿರುಕುಳ ಕೊಡ್ತಿದ್ದಾರೆ ಅಂತ ದೂರಿದ್ದಾರೆ. ಪ್ರತಿದಿನ ಬೆಳಗ್ಗೆ ಸಂಜೆ ಕಾಲ್ ಮಾಡಿ ಮನೆಗೆ ಬರಬೇಕು ಅಂತ ಟಾರ್ಚರ್ ಕೊಡ್ತಾನಂತೆ. ಅಷ್ಟೇ ಅಲ್ಲ, ಇಬ್ಬರು ಮಾತಾಡಿರೋ ಆಡಿಯೋ ಕೂಡ ವೈರಲ್ ಆಗಿದೆ. ಈ ಮಧ್ಯೆ ಈ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸ್ ಪಾಪಣ್ಣನ ವಿರುದ್ಧ ಮತ್ತೊಂದು ಮಹಿಳೆ ಆರೋಪ ಮಾಡಿದ್ದಾಳೆ. ನನಗೆ ಒಬ್ಬ ಮೋಸ ಮಾಡಿದ್ದ ಅಂತ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ಕೆ ಲಾ ಬುಕ್ ನನ್ನ ಮೇಲೆ ಎಸ್ತಿದ್ರು. ನಂಗೆ ನ್ಯಾಯ ಕೊಡಿಸೋ ಬದಲು ಕೆಟ್ಟದಾಗಿ ನೋಡಿದ್ರು. ಆತ ಸಿದ್ದರಾಮಯ್ಯ ಪತ್ನಿ ಸಂಬಂಧಿಯಂತೆ, ನನ್ನನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ಆವಾಜ್ ಹಾಕ್ತಾನೆ ಅಂತ ಮತ್ತೊಬ್ಬ ಮಹಿಳೆ ಗಂಭೀರ ಆರೋಪ ಮಾಡಿದ್ದಾರೆ. ಸರ್, ಮ್ಯಾಥ್ಯೂ ಅನ್ನೋ ನ್ಯೂಸ್, ಅವ್ರದ್ದು ಕ್ರಿಕೆಟ್ ಕೋಚ್ ನ್ಯೂಸ್ ಆಲ್ರೆಡಿ ವೈರಲ್ ಆಗಿದೆ. ಆಲ್ರೆಡಿ ಅವನು ಅರೆಸ್ಟ್ ಆಗಿದ್ದಾನೆ. ನಾನು ಪ್ರೆಗ್ನೆಂಟ್ ಲೇಡಿ ಇಟ್ಕೊಂಡು ಅವನು ಅಪ್ಸ್ಕೊಂಡಾಗಿದ್ದ. ನಾನು ಪಾಪಣ್ಣ ಹತ್ರ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಲಾ ಬುಕ್ ಎಸಿತಾರೆ ಸರ್ ಎದೆ ಮೇಲೆ. ನನಗೆ ಎಸೆದ್ಬಿಟ್ಟು ಹೇಳ್ತಾರೆ 18 ಇಯರ್ಸ್ ಮೇಲೆ ಯಾರ ಜೊತೆ ಬೇಕಾದ್ರೆ ಇರಬಹುದು, ಅದನ್ನ ಕಾನೂನೇ ಇದು ಒಪ್ಪಿಗೆ ಕೊಟ್ಟಿದೆ, ಸೊ ನೀನು ಬಿಟ್ಟು ಹೋಗ್ಬೋದಲ್ವಾ ಅಂತ ಹೇಳ್ತಾನೆ. ನೀನು ಇದು ನೋಡೋಕೆ ಇಷ್ಟು ಚೆನ್ನಾಗಿದ್ಯಾ, ಅವನೇ ಬೇಕು, ಅವ್ನು ನೋಡೋಕೆ ಹೇಗಿದ್ದಾನೆ ಅಂತ ಹಿಂಗೆಲ್ಲ ಮಾತಾಡ್ದ. ನಾನು ಹೇಳ್ದೆ, ಸರ್ ನಾನು ಪ್ರೆಗ್ನೆಂಟ್ ಲೇಡಿ ಇದ್ದೀನಿ, ನಾನು ಬಿಟ್ಟು ಹೋಗಿದ್ದಾನೆ, ನ್ಯಾಯ ಕೊಡಿಸಿ ಅಂತಂದ್ರೆ ಇವಾಗ FIR ಹಾಕಿದ್ರು ಕೂಡ ಅವನು ಏನು 15 ದಿನದಲ್ಲಿ ವಾಪಸ್ ಬರ್ತಾನೆ. ಅವರೆಲ್ಲ ಹೇಳ್ಬಿಡ್ತಾರೆ ನನಗೆ. 1 hour ಲೆಕ್ಚರ್ ಕೊಡ್ತಾನೆ ಸರ್ ನನಗೆ ಪಾಪಣ್ಣ. ನನ್ನ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಇದೆ, ತಲೆ ಸುತ್ತು, ವಾಮಿಟ್ ಎಲ್ಲ ಅಂತ ಸಿಂಪ್ಟಮ್ಸ್ ಅಲ್ಲಿ ನನಗೆ ಎದೆ ಮೇಲೆ ಲಾ ಬುಕ್ ಎಸಿದ್ರೆ ಇಂಥವ್ರೆಲ್ಲ ಏನಕ್ಕೆ ಇರ್ಬೇಕು ಅಂತ ಅಧಿಕಾರದಲ್ಲಿ. ಮತ್ತೆ ನೋಡೋ ನೋಟನು ಅಷ್ಟೇನೆ, ಸ್ಟ್ರಕ್ಚರ್ ನೋಡ್ತಾನೆ ಸರ್ ಅವ್ನು ಅಂತ ಟೈಮ್ನಲ್ಲಿ. ಅಂಥವ್ರೆಲ್ಲ ಯೂನಿಫಾರ್ಮ್ ಏನಕ್ಕೆ ಬೇಕು ಅಂತ, ಒಂದು ವೃತ್ತಿಗೆ ಗೌರವ ಕೊಟ್ಕೊಂಡು ಬರ್ತಾರ ಅಥವಾ ಇಂಥ ಒಂದು ಅಸಭ್ಯವಾಗಿ ನಡ್ಕೊಳಕ್ಕೆ ಅಂತ ಬರ್ತಾರ? ದಯವಿಟ್ಟು ಅಂಥವ್ರು ಇರಬಾರ್ದು ಅಂತ ನಾನು ಕೇಳ್ಕೊಂತೀನಿ. ಬಿಕಾಸ್ ಇವತ್ತು ನಾನು ಮ್ಯಾಥ್ಯೂವಿಂದ ಅನ್ಯಾಯಕ್ಕೊಳಗಾಗ್ಬಿಟ್ಟು ನಾನು ಇವಾಗ ಬೀದಿಗೆ ಬಂದಿದ್ದೀನಿ. ಮನೆ ಮಠ ಇಲ್ಲದೆ ಇವತ್ತು ನಾನು ದುಡ್ಡಿಗೋಸ್ಕರ ನಾನು ಹೇಗೆಲ್ಲ ಸಂಪಾದನೆ ಮಾಡಕ್ಕೆ ಹೊರಟಿದ್ದೀನಿ ಅಂತಂದ್ರೆ ಪಾಪಣ್ಣ ಅವ್ನು ಸಪೋರ್ಟ್ ಮಾಡಿ ನನಗೆ ಮದುವೆ ಮಾಡಿಸ್ಕೊಟ್ಟಿದ್ರೆ ಇವತ್ತು ನನ್ನ ಲೈಫ್ ಚೆನ್ನಾಗಿರ್ತಿತ್ತು. ಅಂತ ಕಾಮುಕ ಅವನು 2700 ವಿಡಿಯೋಸ್ ಮಾಡಿ ಇಟ್ಕೊಂಡಿದ್ದಾನೆ ಸರ್. ಸೇಮ್ ಪ್ರಜ್ವಲ್ ರೇವಣ್ಣನ ತರನೇ ಕೇಸ್ ಇದು. ಅದು ಎಲ್ಲ ಬಂದು ನಿಮ್ಗೆಲ್ಲ ಗೊತ್ತಿರೋಂಥ ವಿಚಾರನೇ. ಅದು ಮೀಡಿಯಾ ಪ್ರೊಡ್ಯೂಸ್ ಮಾಡಿಲ್ಲ. ಇದು ಏನು ಎವಿಡೆನ್ಸ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಲ್ಲ. ನನಗೆ ವಾಯ್ಸ್ ರೆಕಾರ್ಡ್ ಕೂಡ ಇದೆ ನನ್ನ ಹತ್ರ. ಅವ್ನು JC ಕಾಲ್ ಮಾಡಿಬಿಟ್ಟು ನಾನು ನಿನ್ ಬಿಟ್ಟಿರೋಕ್ಕಾಗಲ್ಲ ಅಂತೆಲ್ಲ ಹೇಳಿ ಅದನ್ನ ಮಾಧ್ಯಮಕ್ಕೂ ನಾನು ಪ್ರೊಡ್ಯೂಸ್ ಮಾಡಿದ್ದೆ ಒಂದ್ಸಲ ಲಾಸ್ಟ್ ಟೈಮು. ನನ್ಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಅದ್ರಲ್ಲಿ ಹೇಳ್ತಾನ ಅವನು, ನಾನು ಸ್ಟೇಷನಲ್ಲಿ ದುಡ್ಡು ಕೊಟ್ಟು ಸಾಲ್ವ್ ಮಾಡಿದ್ದೀನಿ, ಎವಿಡೆನ್ಸ್ ಪ್ರೊಡ್ಯೂಸ್ ಮಾಡಿಲ್ಲ ಕೋರ್ಟಿಗೆ ಅಂತ ಅಂದ್ಬಿಟ್ಟು. ಈ ತರ ಅಂತ ಕಾಮುಕರಿಗೆ ಸಪೋರ್ಟ್ ಮಾಡೋಗಿದ್ರೆ ನಮ್ಮಂತ ಹೆಣ್ಮಕ್ಳು ಎಲ್ಲಿಗೆ ಹೋಗ್ಬೇಕು? ಫಸ್ಟ್ ಆಫ್ ಆಲ್ ಪಾಪಣ್ಣ ಅನ್ನೋರು ನನಗೆ ಸಹಕಾರ ಕೊಟ್ಟು ನನಗೆ ಏನಾದ್ರು ಹೆಲ್ಪ್ ಮಾಡಿದ್ರೆ ಇವತ್ತು ನನ್ನ ಲೈಫ್ ಬೀದಿಗೆ ಬರ್ತಿರ್ಲಿಲ್ಲ. ಈಗ ನಾನು ಸಹಕಾರ ಕೊಡಲ್ಲ. ಯಾಕೆ ಗೊತ್ತಾ, ನಿನ್ ಗಂಡನ್ನ ಅಲ್ಲಿ ಕಳಿಸ್ರೆ ಅವಾಗ ನೀನು ಅವ್ರ ಜೊತೆ ಆರಾಮಾಗಿರ್ಬೋದು. ಇಲ್ಲ ಸರ್, ಆಕ್ಚುಲ್ ಆಗಿ ಪಾಪಣ್ಣ ಬಂದು ಹೇಳಿ ಸರ್, ಹೇಳಿ. ಅಲ್ಲ ಅವ್ರು ಸಪೋರ್ಟ್ ಮಾಡ್ತಾರೆ. ಇಲ್ಲ ಸರ್, ಸಾರಿ ಮಾತಾಡಿ ಸರ್. ಪಾಪಣ್ಣ ದಯವಿಟ್ಟು ನನಗೆ 2 days ನನಗೆ ಕಂಪ್ಲೇಂಟ್ ತಗೊಂಡಿಲ್ಲ ಸರ್. ಪಿಟಿಷನ್ ಕೂಡ ನನ್ನ ಹತ್ರ ಸಾಕ್ಷಿ ಇದೆ. ನಾನು ಮಹಿಳಾ ಆಯೋಗಕ್ಕೆ ಹೋಗಿ ನಾನು ಕಂಪ್ಲೇಂಟ್ ಮಾಡ್ಕೊಂಡ್ ಬಂದಿದ್ದ ದಿನ ಅವರು ಹೇಳಿದ್ರು ನಾಗಲಕ್ಷ್ಮಿ ಮೇಡಮ್ ಮೀರಾ ಅನ್ನೋ ಹುಡುಗಿನ ಕಳಿಸ್ತೀನಿ ಅಂತ. ನಾ ಹೋದಾಗ ಹೆಂಗ್ ಮಾತಾಡಿದ್ರು ಅಂದ್ರೆ ಹಿಂಗ್ ಕೈ ತೋರ್ಸ್ಕೊಂಡು ನೀನೇ ನಾ ಮೀರಾ ಅಂತಂದ್ರೆ ನೀನಂತ ಗೊತ್ತಿರ ನಾನು ಇನ್ನೂ ಸೇರ್ಸ್ಬಿಟ್ಟು ಹೇಳ್ತೀರ, ನೀನ್ ಇವಳ ಮೇಲೆ ಇನ್ನೂ ಬೇಜಾನ್ ಕೇಸ್ಗಳಿವೆ ಅಂತ ಅನ್ಬಿಟ್ಟು ಅಂತ ಎಷ್ಟು ಕೇಳ್ಕೊಂಡೆ ಸರ್. ಕಾಲ್ ಹಿಡ್ಕೊಂಡಿದ್ದೀನಿ ಗೊತ್ತಾ ಪಾಪಣ್ಣಂದು. ನಾನು ಪ್ರೆಗ್ನೆಂಟ್ ಇದ್ದೀನಿ ಸರ್, ನಂಗೆ ನ್ಯಾಯ ಕೊಡ್ಸಿ, ನಂಗೆ ಹಿಂದೆ ಮುಂದೆ ಯಾರಿಲ್ಲ. ಅವನಿಂದ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, 1.5 ವರ್ಷ ನಾವಿಬ್ರು ಜೊತೆನಲ್ಲಿ ಇದ್ದೀವಿ ಅಂತ ಅಂದ್ರು. ಪಾಪಣ್ಣ ಬಂದ್ಬಿಟ್ಟು ನಾನು ಈ ಮಗು ಇಟ್ಕೊಂಡು ಏನ್ ಮಾಡ್ಲಿ ಅಂತಂದ್ರೆ ನಿನ್ನ ತಾಯ್ತನದ ಹಕ್ಕು ಅದು. 32 ವರ್ಷ ಆದ್ಮೇಲೆ ಅದು ನಾವೇನ್ ಹೇಳಲಿಕ್ಕೆ ಬರಲ್ಲ. ಮದ್ವೆ ಮಾಡಿಸ್ಕೊಡಿ ಅಂತಂದ್ರೆ ಹೇಳ್ತಾನವನು, ನಾವು ಮಾಡ್ಸಕ್ ಬರಲ್ಲ ಕಣಮ್ಮ, ಅವ್ನು ಒಪ್ಪಿಲ್ಲ ಅಂದ್ರೆ ಏನ್ ಮಾಡಿ. ನನಗೆ ಎಲ್ಲ ಅವರೇ ಜಡ್ಜ್ಮೆಂಟ್ ಅವರೇ ಕೊಟ್ಬಿಡ್ತಿದ್ದಾರೆ ಸರ್. ಕಂಪ್ಲೇಂಟ್ ಮಾರೋ ತಗೊಂಡಿಲ್ಲ. ಮತ್ತೆ ಅಲ್ಲಿ ಡಬಲ್ ಸ್ಟಾರ್ ಅವರು ಇದು ಪಿಟಿಷನ್ ತರ ತಗೊಳಕ್ ಹೇಳ್ತಾರೆ, ಕಂಪ್ಲೇಂಟ್ ತಗೋಬೇಡ ಅಂತ ನನ್ ಮುಂದೆನೆ ಹೇಳ್ತಾರೆ. ಈವನ್ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಹೇಳದ್ ಮೇಲೂ ಕೂಡ. ನೆಕ್ಸ್ಟ್ ನಾನು ಅದ್ರ ನಾಳೆ ನ್ಯೂಸ್ ಫಸ್ಟ್ ಫಸ್ಟ್ ಟೆಲಿಕಾಸ್ಟ್ ಆಯ್ತು. ನನಗೆ ಕಾಲ್ ಮಾಡಿ ಹೇಳ್ತಾರೆ, ಯಾಕಮ್ಮ ನ್ಯೂಸ್ ಅಲ್ಲೆಲ್ಲ ಮಾತಾಡ್ತೇವೆ, ನಾವು FIR ಹಾಕಲ್ಲ ಅಂತ ಹೇಳಿದ್ವು ಅಂತ ರೆಕಾರ್ಡ್ ಎಲ್ಲ ಮಾಡ್ಕೊಂತಾರೆ. ನಾ ಹೇಳ್ದೆ, ನೀವು 2 days ನನಗೆ ಕಂಪ್ಲೇಂಟ್ ತಗೊಂಡಿಲ್ಲ ನೀವು ಅಂತ ಹೇಳಿದ್ದೀನಿ ನಾನು. ಕೊನೆಗೆ DCP ಆಫೀಸ್ಗೆ ಹೋಗಿ ಅಲ್ಲಿ ನಾನು ರೈಸ್ ಮಾಡಿ ಬಂದ್ಮೇಲೆ ಅವರು ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿದ್ದು. ನೆಕ್ಸ್ಟ್ ಅವನು ದುಡ್ಡು ಕೊಟ್ಟು ಡೀಲ್ ಮಾಡ್ಕೊಂಡಿರೋದಕ್ಕೂ ನನ್ನ ಹತ್ರ ಸಾಕ್ಷ್ಯಾಧಾರಗಳಿದೆ. ಬಟ್ ಅವ್ನು ಆಚೆ ಬಂದು ಇವತ್ತು ಚೆನ್ನಾಗಿದ್ದಾನೆ ಸ್ವಂತ ಮನೇಲಿ. ಬಟ್ ನನ್ಗೆ ಇವಾಗ ಮನೆ ಇಲ್ಲ, ಮಠ ಇಲ್ಲ. ನಾನು ಸಫರ್ ಮಾಡ್ತಿದ್ದೀನಿ. ನಾನು ಇವತ್ತು ಇದೆಲ್ಲ ಮುಖವಾಡ ಹಾಕೊಂಡು ನಾನು ಇವಾಗ ಸಂಪಾದನೆ ಮಾಡ್ಕೊಂಡು ಹೋಗ್ತೀನಿ. ಪಾಪಣ್ಣವ್ರ ಮೇಲೆ ನಾನು ಕೊಟ್ಟಿರೋದಲ್ಲ ಸರ್, ನಂಗೆ ಅವರಿಂದನೇ ಅನ್ಯಾಯ ಆಗಿದ್ದು. ನಾನು ಹಿಂದೆ ಮುಂದೆ ನನಗೆ ಯಾರು ಇಲ್ಲ. ನಾನು ನ್ಯಾಯಕ್ಕಾಗಿ ಸಿನ್ಸ್ ಸೆಪ್ಟೆಂಬರ್ ಇಂದ ಹೋರಾಡ್ತಿದ್ದೀನಿ ನಾನು. ಇದಕ್ಕೆಲ್ಲ ಕಾರಣ ಪಾಪಣ್ಣ ಅವರೇನೆ. ಪಾಪಣ್ಣ ಅವರು ನಿಮ್ಗೆ ಹೇಳಿದ್ರೆ ನಿಮ್ಮ ವೈಯಕ್ತಿಕ ವಿಚಾರ, ಮದುವೆ ಮಾಡ್ಸಕ್ಕಾಗೋದಿಲ್ಲ, ಹೌದು ಹೌದು, FIR ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಎಲ್ಲಾ ಕೇಸ್ಗೂ ಬೇಲ್ ಅಂತ ಇರುತ್ತೆ, ಅವ್ರು ಬೇಲ್ ತಗೊಂಡು ಬಂದಿದ್ದಾರೆ. ಈಗ ನಿಮ್ಮ ಅಲಿಗೇಷನ್ ಏನು?
ಅಲಿಗೇಷನ್ ಬಂದು ಒಂದು ಪ್ರೆಗ್ನೆಂಟ್ ಲೇಡಿ ಹೋದಾಗ ಇವಾಗ ಅವ್ರಿಗೆ ಅಧಿಕಾರ ಏನಕ್ಕೆ ಸರ್ ಕೊಟ್ಟಿರ್ತಾರೆ? ಯಾಕೆ ನ್ಯಾಯನ ಅವ್ರಿಗೆ ಒಂದು ಅನಲೈಸ್ ಮಾಡಿ ಒಂದು ನ್ಯಾಯ ಕೊಡಿಸೋಷ್ಟು ಸೆನ್ಸ್ ಇರಲ್ವಾ ಅವರಿಗೆ? ಯಾಕೆ ಎಷ್ಟು ಜನ ಪೊಲೀಸ್ ಅವ್ರೇನು ಮದುವೆ ಮಾಡಿಸ್ಕೊಟ್ಟಿಲ್ವಾ? ಯಾಕೆ ಅವನ ಬಾಯಲ್ಲೇ ಬಂದಿದೆ ಪ್ರೆಗ್ನೆಂಟ್ ಮಾಡಿದ್ ನಿಜ ಅಂತ, ಅಷ್ಟು ನೋಡಿದ್ಮೇಲೆ ಒಂದು ಮದುವೆ ಮಾಡಿಸ್ಕೊಡಿ ಅಂತ ಅನ್ಯಾಯ ಕೇಳೋಕೋರೆ ಏನು ಇಲ್ಲಿವರೆಗೂ ತಗೊಂಡ್ಬರ್ಬೇಕಾ ಅವರು? ಏನಕ್ಕೆ ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಅವರು ಫಸ್ಟು? ಯಾಕೆ ಯೂನಿಫಾರ್ಮ್ ಬೆಲೆ ಕೊಟ್ಟು ಡ್ಯೂಟಿ ಮಾಡಕ್ ಆಗಲ್ವಾ ಅವ್ರ ಕೈಲಿ? ಇಲ್ಲಿಗಲ್ ಆಗಿ ಏನೇನೋ ಮಾಡ್ತಾರೆ, ನ್ಯಾಯ ಕೊಡ್ಸಕ್ಕೆ ಏನ್ ಕಷ್ಟನಾ ಅವ್ರಿಗೆ? ದುಡ್ಡು ತಗೊಂಡು ತಿನ್ನೋದಕ್ಕಿಂತ ಅವ್ರು ಏನಕ್ಕಿಂತ ಅವ್ರು ಇರ್ಬೇಕಿಲ್ಲಿ. ನಾನು ನನ್ ಮಗ, ನಾನು ತಲೆನೇ ಕೆಡ್ಸ್ಕೊಳಲ್ಲ, ನಾನು ಅಂತ ಹಲ್ಕ ಮಾತೇ ಆಡ್ತಾನೆ, ನಾನು ಯಾವನ್ಗೂ ಹೆದರಲ್ಲ ಅಂತಾನೆ ಮಾತಾಡ್ತಾನೆ. ಸಿದ್ದರಾಮಯ್ಯ ಅವರ ವೈಫ್ಗೆ ರಿಲೇಷನ್ ಅಂತೆ, ದೊಡ್ಡ ವುಮನೈಸರ್ ಸರ್. ಇನ್ನ ನಮ್ಮ ಏರಿಯಾಗ್ ಬಂದ್ರೆ ಎಷ್ಟು ಹುಡುಗಿರ್ ಕಣ್ಣೀರ್ ಹಾಕ್ತಿದಾರೆ ಅವನಿಂದ. ಇದು ಈಗಾಗ್ಲೇ 2 ಸತಿ ಸಸ್ಪೆಂಡ್ ಆಗವ್ನೆ, ಅವನೇನು ತಲೆ ಕೆಡ್ಸ್ಕೊಳಲ್ಲ. ಏನ್ ಸಸ್ಪೆಂಡ್ ಆದ್ರೆ ನೆಕ್ಸ್ಟ್ ತಿರ್ಗಾ ಡ್ಯೂಟಿಗೆ ಹಾಕ್ತಾರೆ ಸಿದ್ದರಾಮಯ್ಯ ಸರ್ಕಾರ. ಇವತ್ತು ನನ್ನ ಮಗು ಸಾಯೋದಕ್ಕೆ ಹೊಟ್ಟೆನಲ್ಲಿ ಓಡಾಡಿ ಸಾಕಾಗಿದೆ ಸರ್. ನನಗೆ ಎಷ್ಟು ಪ್ರೆಗ್ನೆಂಟ್ ಇದ್ದಾಗಿಂದ ಅವ್ನು ನನಗೆ ಕಂಪ್ಲೇಂಟ್ ತಗೊಳ್ದೇ ಇರೋ ಕಾರಣ ಮಹಿಳಾ ಆಯೋಗಕ್ಕೆ, ಕೆಂಗೇರಿನಲ್ಲಿ ಇದು ಜ್ಞಾನ ಭಾರತಿ DCP ಆಫೀಸ್ಗೆ ಜರ್ನಿ ಮಾಡಿ ಅಬೌಟ್ ಆಗಿ ರಕ್ತಸ್ರಾವಾಗಿ ಅದ್ರ ಮೇಲ್ ಬಿದ್ದು ಒದ್ದಾಡ್ ಕಣ್ಣೀರ್ ಹಾಕಿದೀನಿ. ಸರ್ವನಾಶ ಆಗೇ ಆಗ್ತಾನೆ ಅವ್ನು. ಸೀರಿಯಸ್ ಆಗಿ ಹೇಳ್ತೀನಿ ಸರ್, ಈ ಕಣ್ಣೀರು ಶಾಪ ತಕ್ಕ ಬಿಡಲ್ಲ ಅವನಿಗೆ. ಎಷ್ಟು ಕಣ್ಣೀರ್ ಹಾಕಿದೀನಿ ಅಂದ್ರೆ ಇವತ್ತು ನನ್ನ ಸ್ಟೇಜ್ಗೆ ಅವನೇ ಕಾರಣ. ನನ್ನ ಲೈಫೇ ಸ್ಪಾಯ್ಲ್ ಆಗಿದೆ ಅವನಿಂದಾನೆ. ಒಂದು ನ್ಯಾಯ ಕೊಡ್ಸಕ್ಕೆ ಅವನ ಕೈಲಾಗಿಲ್ಲ. ಎಂತ ಪೊಲೀಸ್ ಅಧಿಕಾರಿ ಅವನು? ಅಂತವ್ರಿಗೆ ಏನ್ ನ್ಯಾಯ ಸಿಗುತ್ತೆ? ನಮ್ಮ ಹೆಣ್ಮಕ್ಳು ಎಷ್ಟೊಂದ್ ಜನ ಸತ್ತಿರೋದೇ ಇದರಿಂದ ಅನ್ಸುತ್ತೆ. ನಾವು ನ್ಯಾಯ ತಗೊಂತೀವಿ ಅನ್ನೋದೆಲ್ಲ ಸುಳ್ಳು. ಈಗಾಗ್ಲೇ 6 ಜನ ಇನ್ಸ್ಪೆಕ್ಟರ್ಗಳನ್ನ ಹೈಕೋರ್ಟ್ ಅಲ್ಲಿ ಸಸ್ಪೆಂಡ್ ಮಾಡಿ ನಿಲ್ಸಿದೀನಿ. ಜಡ್ಜೆ ಓಪನ್ ಸ್ಟೇಟ್ಮೆಂಟ್ ಕೊಟ್ರು, ದ ಲೇಡಿ ಇಸ್ ಲಿಟ್ರೇಟ್, ಶಿ ಇಸ್ ಫೈಟಿಂಗ್ ಫಾರ್ ಇಟ್. ಇಫ್ ಶಿ ವಾಸ್ ಇನ್ ಇಲಿಟ್ರೇಟ್ ವಾಟ್ ವುಡ್ ಹ್ಯಾವ್ ಬೀನ್ ಹರ್ ಫೇಟ್ ಅಂತ. ಅರ್ಥ ಆಯ್ತಾ? 6 ಜನನು ಇವತ್ತು ಬಂದು ಯಾರು ದುಡ್ಡು ಕೊಟ್ಟು ತಿನ್ನಕ್ ಅವರೇ ಬೇಕಾ? ಏನಕ್ಕೆ ಅವರೆಲ್ಲ ಅಧಿಕಾರದಲ್ಲಿ ಬರ್ಬೇಕು ಇವಾಗ? ಎಷ್ಟು ಮುದ್ದು ಏನಾಗಿದೆ ಚಿನ್ನು ನಿನ್ಗೆ? ಯಾಕೆ ನನ್ನ ಜೊತೆ ಮಾತಾಡಲ್ಲ ನೀನು? ಯಾಕೆ ಮೆಸೇಜ್ ರಿಪ್ಲೈ ಮಾಡಲ್ಲ ಡಾಲು? ಏನಪ್ಪ ನಿಮ್ಗೆ ಗೊತ್ತಲ್ಲ, ಬಿಸಿ ಇದೆ. ನೋಡು, ಇಷ್ಟ ಸ್ನೇಹಿತರ ಜೊತೆ ಮಾತಾಡಿದಷ್ಟು ಪ್ರಪಂಚದಲ್ಲಿ ಯಾವ್ದು ಬಿಸಿ ಇರಲ್ಲ, ಹೌದಲ್ವಾ? ಏ ಹುಡುಗಿ, ಆರಾಮಿದ್ಯಾ? ಏನು ಒಂದ್ ಸ್ಮೈಲ್ ಕೊಡು. ಆ ತರನ ತರನ ಸ್ಮೈಲು. ಯಶು ಬೇಬಿ ಏನನ್ಬೇಕು? ಯಶು ಬೇಬಿ ಅಂದ್ರೆ ನನಗೆ ನೀನು ಅನ್ಬೇಕು. ಪಾಪಣ್ಣ ಪಾಪು ಅನ್ಬೇಕು. ಪಾಪಣ್ಣ ಅಂತನ? ಏಯ್ ಯಶು ಬೇಬಿ ಏನನ್ಬೇಕು? ಯಶು ಬೇಬಿ ಪಾಪಣ್ಣ ಪಾಪು ಅಂತಲ್ವ ಹೇಳಿದ್ದು? ಪಾಪು ಅನ್ಬೇಕಾ? ನೀವು ಇನ್ಸ್ಪೆಕ್ಟರ್ ಅಲ್ಲ, ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ನಾನ್ ನೋಡಿ ಈಗ ಅಲ್ಲೇ ಬಂದು ಹೊಡಿತೀನಿ ನಿನ್ಗೆ. ಇನ್ಸ್ಪೆಕ್ಟರ್ ಅಂದ್ರೆ ಬೇಕಾ? ಒದೇ ಬೇಕಾ? ಬೇಡ. ಯಶು ಚಿನ್ನು ಬಂಗಾರು ಏಯ್ ಒಂದ್ ಮುತ್ತು ಕೊಡ್ಬೇಕು ಅನ್ಸುತ್ತೆ ಈಗ. ಒಂದ್ ಮುತ್ತು ಕೊಡ್ಬೇಕು ಅನ್ಸುತ್ತೆ ಯಶುಗೆ. ಯಾಕೆ? ಬೇಡವಾ? ನಿಮ್ ಮೆಸೇಜ್ ಎಲ್ಲ ಮರ್ತೋಗಿದ್ದೀರಾ? ಏನಂತ? ಮೆಸೇಜು ಏನಂತ ಹೇಳು. ನೀವು ಕಳ್ಸಿದ ಮೆಸೇಜ್ ಎಲ್ಲ ಮರ್ತೋಗಿದ್ದೀರಾ? ಏಕೆ ಕೇಳ್ತೆ. ಏನ್ ಮೆಸೇಜ್ ಹೇಳು? ನೀವು ಕಳಿಸ್ತಿದ್ದಿದ್ ಮೆಸೇಜು ಎಲ್ಲ ಇಟ್ಕೊಂಡಿದ್ಯಾ? ಏನ್ ಮಾಡ್ತಿ ಇಟ್ಕೊಂಡು? ಏನ್ ಮಾಡ್ಲಿ? ಇಟ್ಕೊಂಡು ಏನ್ ಮಾಡ್ತೀಯ ಯಶು? ಏನು ಮಾಡಲ್ಲ. ಹೇಳು. ಏನು ಮಾಡಲ್ಲ.